ಗೇಟ್ ಓಪನ್ ಮಾಡಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿಯಾಗಿ ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದ್ದ ಗೇಟ್ಗಳು ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹರಿದು ಹೋಗಿದೆ. ನಿನ್ನೆ ರಾತ್ರಿಯವರೆಗೂ ಕೂಡ ನದಿ ಸೇರಿರುವ ಡ್ಯಾಮ್ನ ನೀರು ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ? ಹರಸಾಹಸ ಪಟ್ಟು ಗೇಟ್ ಇಳಿಸಿದ KRS ಸಿಬ್ಬಂದಿ. ಸದ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ, ನದಿಗೆ ಸೇರಿದೆ. ಭಾನುವಾರ ರಾತ್ರಿ ಹೇಗದು ನಿಗೂಢವಾಗಿ ಓಪನ್ ಆಯಿತು, ಓಪನ್ ಆಗಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ನದಿ ಸೇರಿದೆ. ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು, ಅಧಿಕಾರಿಗಳ ಎಡವಟ್ಟಾಯಿತು, ಸಿಬ್ಬಂದಿಯ ಎಡವಟ್ಟಾಯಿತು, ಇದೆಲ್ಲವೂ ಕೂಡ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನೋಡಿ, KRS ಗೇಟನ್ನು ಓಪನ್ ಮಾಡಿರೋದ್ರಿಂದಾಗಿ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೇಗೆ ಓಪನ್ ಆಯಿತು, ಯಾರು ಓಪನ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢ. ಸದ್ಯಕ್ಕೆ ನಿನ್ನೆ ರಾತ್ರಿವರೆಗೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ನದಿಯನ್ನು ಸೇರಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅಧಿಕಾರಿಗಳ ಎಡವಟ್ಟಿದು. ಸದ್ಯಕ್ಕೆ ಈ ಕುರಿತಾಗಿ ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಗೇಟ್ ಓಪನ್ ಮಾಡಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿಯಾಗಿ ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದ್ದ ಗೇಟ್ಗಳು ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹರಿದು ಹೋಗಿದೆ. ನಿನ್ನೆ ರಾತ್ರಿಯವರೆಗೂ ಕೂಡ ನದಿ ಸೇರಿರುವ ಡ್ಯಾಮ್ನ ನೀರು ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ? ಹರಸಾಹಸ ಪಟ್ಟು ಗೇಟ್ ಇಳಿಸಿದ KRS ಸಿಬ್ಬಂದಿ. ಸದ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ, ನದಿಗೆ ಸೇರಿದೆ. ಭಾನುವಾರ ರಾತ್ರಿ ಹೇಗದು ನಿಗೂಢವಾಗಿ ಓಪನ್ ಆಯಿತು, ಓಪನ್ ಆಗಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ನದಿ ಸೇರಿದೆ. ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು, ಅಧಿಕಾರಿಗಳ ಎಡವಟ್ಟಾಯಿತು, ಸಿಬ್ಬಂದಿಯ ಎಡವಟ್ಟಾಯಿತು, ಇದೆಲ್ಲವೂ ಕೂಡ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನೋಡಿ, KRS ಗೇಟನ್ನು ಓಪನ್ ಮಾಡಿರೋದ್ರಿಂದಾಗಿ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೇಗೆ ಓಪನ್ ಆಯಿತು, ಯಾರು ಓಪನ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢ. ಸದ್ಯಕ್ಕೆ ನಿನ್ನೆ ರಾತ್ರಿವರೆಗೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ನದಿಯನ್ನು ಸೇರಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅಧಿಕಾರಿಗಳ ಎಡವಟ್ಟಿದು. ಸದ್ಯಕ್ಕೆ ಈ ಕುರಿತಾಗಿ ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಗೇಟ್ ಓಪನ್ ಮಾಡಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿಯಾಗಿ ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದ್ದ ಗೇಟ್ಗಳು ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹರಿದು ಹೋಗಿದೆ. ನಿನ್ನೆ ರಾತ್ರಿಯವರೆಗೂ ಕೂಡ ನದಿ ಸೇರಿರುವ ಡ್ಯಾಮ್ನ ನೀರು ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ? ಹರಸಾಹಸ ಪಟ್ಟು ಗೇಟ್ ಇಳಿಸಿದ KRS ಸಿಬ್ಬಂದಿ. ಸದ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ, ನದಿಗೆ ಸೇರಿದೆ. ಭಾನುವಾರ ರಾತ್ರಿ ಹೇಗದು ನಿಗೂಢವಾಗಿ ಓಪನ್ ಆಯಿತು, ಓಪನ್ ಆಗಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ನದಿ ಸೇರಿದೆ. ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು, ಅಧಿಕಾರಿಗಳ ಎಡವಟ್ಟಾಯಿತು, ಸಿಬ್ಬಂದಿಯ ಎಡವಟ್ಟಾಯಿತು, ಇದೆಲ್ಲವೂ ಕೂಡ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನೋಡಿ, KRS ಗೇಟನ್ನು ಓಪನ್ ಮಾಡಿರೋದ್ರಿಂದಾಗಿ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೇಗೆ ಓಪನ್ ಆಯಿತು, ಯಾರು ಓಪನ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢ. ಸದ್ಯಕ್ಕೆ ನಿನ್ನೆ ರಾತ್ರಿವರೆಗೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ನದಿಯನ್ನು ಸೇರಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅಧಿಕಾರಿಗಳ ಎಡವಟ್ಟಿದು.
ಸದ್ಯಕ್ಕೆ ಈ ಕುರಿತಾಗಿ ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಗೇಟ್ ಓಪನ್ ಮಾಡಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿಯಾಗಿ ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದ್ದ ಗೇಟ್ಗಳು ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹರಿದು ಹೋಗಿದೆ. ನಿನ್ನೆ ರಾತ್ರಿಯವರೆಗೂ ಕೂಡ ನದಿ ಸೇರಿರುವ ಡ್ಯಾಮ್ನ ನೀರು ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ? ಹರಸಾಹಸ ಪಟ್ಟು ಗೇಟ್ ಇಳಿಸಿದ KRS ಸಿಬ್ಬಂದಿ. ಸದ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ, ನದಿಗೆ ಸೇರಿದೆ. ಭಾನುವಾರ ರಾತ್ರಿ ಹೇಗದು ನಿಗೂಢವಾಗಿ ಓಪನ್ ಆಯಿತು, ಓಪನ್ ಆಗಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ನದಿ ಸೇರಿದೆ. ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು, ಅಧಿಕಾರಿಗಳ ಎಡವಟ್ಟಾಯಿತು, ಸಿಬ್ಬಂದಿಯ ಎಡವಟ್ಟಾಯಿತು, ಇದೆಲ್ಲವೂ ಕೂಡ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನೋಡಿ, KRS ಗೇಟನ್ನು ಓಪನ್ ಮಾಡಿರೋದ್ರಿಂದಾಗಿ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೇಗೆ ಓಪನ್ ಆಯಿತು, ಯಾರು ಓಪನ್ ಮಾಡಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢ. ಸದ್ಯಕ್ಕೆ ನಿನ್ನೆ ರಾತ್ರಿವರೆಗೂ ಕೂಡ ಇದೇ ರೀತಿಯಾಗಿ ನೀರು ಹರಿದು ನದಿಯನ್ನು ಸೇರಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಅಧಿಕಾರಿಗಳ ಎಡವಟ್ಟಿದು. ಸದ್ಯಕ್ಕೆ ಈ ಕುರಿತಾಗಿ ಏನು ಎತ್ತ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಗೇಟ್ ಓಪನ್ ಮಾಡಿ ನೀರು ಪೋಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿಯಾಗಿ ಓಪನ್ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು ಓಪನ್ ಮಾಡಿದ್ರಿಂದಾಗಿ ನೀರು ಪೋಲಾಗಿದೆ. ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದ್ದ ಗೇಟ್ಗಳು ನಿನ್ನೆ ರಾತ್ರಿವರೆಗೂ ಕೂಡ ನೀರು ಹರಿದು ಹೋಗಿದೆ. ನಿನ್ನೆ ರಾತ್ರಿಯವರೆಗೂ ಕೂಡ ನದಿ ಸೇರಿರುವ ಡ್ಯಾಮ್ನ ನೀರು ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು ಎಂಬುದು ಇನ್ನೂ ಕೂಡ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ? ಹರಸಾಹಸ ಪಟ್ಟು ಗೇಟ್ ಇಳಿಸಿದ KRS ಸಿಬ್ಬಂದಿ. ಸದ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ, ನದಿಗೆ ಸೇರಿದೆ. ಭಾನುವಾರ ರಾತ್ರಿ ಹೇಗದು ನಿಗೂಢವಾಗಿ ಓಪನ್ ಆಯಿತು, ಓಪನ್ ಆಗಿದ್ದು ಹೇಗೆ ಅನ್ನೋದೇ ಇನ್ನೂ ನಿಗೂಢ. ನಿನ್ನೆ ರಾತ್ರಿವರೆಗೂ ಕೂಡ ನೀರು ನದಿ ಸೇರಿದೆ. ಗೇಟ್ ಯಾಕೆ ಓಪನ್ ಮಾಡಿದ್ರು, ಹೇಗೆ ಓಪನ್ ಆಯಿತು, ಅಧಿಕಾರಿಗಳ ಎಡವಟ್ಟಾಯಿತು, ಸಿಬ್ಬಂದಿಯ ಎಡವಟ್ಟಾಯಿತು, ಇದೆಲ್ಲವೂ ಕೂಡ ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನೋಡಿ, KRS ಗೇಟನ್ನು ಓಪನ್ ಮಾಡಿರೋದ್ರಿಂದಾಗಿ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ನ ಗೇಟನ್ನು